ನನಗೆ ಹನುಮಂತ ತ್ರಿವಿಕ್ರಮ್ ಇಷ್ಟ. ಭವ್ಯ ಮತ್ತೆ ತ್ರಿವಿಕ್ರಮ್ ಲವ್ ಸ್ಟೋರಿ ಬ್ರೇಕಪ್ ಆಗ್ಬೇಕು, ಇದು ನನ್ನ ಒಪಿನಿಯನ್ ಅಷ್ಟೇ. ನಾನು ಕಿಚ್ಚ ಸುದೀಪ್ ಫ್ಯಾನು. ನನಗಿಷ್ಟ ಅದರಲ್ಲಿ ಯಾರು ಇಷ್ಟ ಅಂದರೆ ನನಗೆ ಇವರು ಐಶ್ವರ್ಯ ಇಷ್ಟ ಆಗಿಲ್ಲ, ಬಟ್ ಅವಳು ಹೊರಗೆ ಬಂದ್ಬಿಟ್ಟಿದ್ದಾಳೆ, ತುಂಬಾ ಬೇಜಾರಾಗಿದೆ. ತ್ರಿವಿಕ್ರಮ್ ಅಂದ್ರು ಬಹಳ ಇಷ್ಟ. ಹನುಮಂತು ಅಂತೂ ಅವನು ಹಳ್ಳಿಯಿಂದ ಬಂದಿದ್ರು ಮಸ್ತ್ ಆಡ್ತಾನ ಅವನು. ಹನುಮಂತು ಬಿಗ್ ಫ್ಯಾನ್. ಮತ್ತೆ ಇವರು ಯಾರು ಭವ್ಯ ಮತ್ತೆ ತ್ರಿವಿಕ್ರಮ್ ಅವರಂತೂ ತುಂಬಾ ಇಷ್ಟ ನನಗೆ. ಬಿಗ್ ಬಾಸ್ ಅಂದ್ರೆ ನಂಗೆ ಬಹಳ ಇಷ್ಟ. ಡೈಲಿ ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಯಾರು ಇಷ್ಟ ಇಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ನಾವು. ಸ್ವಲ್ಪ ಹನುಮಂತು. ಯಾಕೆ ಹನುಮಂತು ಸ್ವಲ್ಪ ಇಷ್ಟ? ಯಾಕಂದ್ರೆ ಅವನು ಆಯ್ತು, ಅವ್ನ ಗೇಮ್ ಆಯ್ತು, ಬೇರೆದಕ್ಕೆ ತಲೆ ಕೆಡ್ಸ್ಕೊಡಲ್ಲ, ಅದಕ್ಕೆ. ಅವನು ಇದು ಕ್ಲವರ್ ಮೈಂಡ್ ಇಂದ ಆಡ್ತಾನೆ, ಅವ್ನಿಗೆ ಹೆಂಗ್ ಆಡೋದು ಅಂತ ಗೊತ್ತು ಕೂಡ. ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ? ಮಂಜು ಏನೇ ಹೇಳ್ದ, ಮೋಕ್ಷಿತಾ ಆಡಿದ್ಲು, ಒಬ್ರೊಬ್ರಿಂದ ಒಂದೊಂದು. ಮೋಕ್ಷಿತಾ ನೆನ್ನೆ ಚೆನ್ನಾಗಿ ಆಡಿದ್ಲು. ಮತ್ತೆ ಭವ್ಯ ಮೋಕ್ಷಿತಾ ಆಡ್ಬೇಕಾದ್ರೆ ಮೋಕ್ಷಿತಾಂದ ಗೆದ್ದಿದ್ದು. ಅವರಿಬ್ರು ಚೆನ್ನಾಗಿ ಆಡಿದ್ರು. ನಿಮ್ಗೆ ಯಾಕೆ ಮಂಜು ಇಷ್ಟ ಇಲ್ಲ? ಮಂಜು ಯಾಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ದಿನ ಗೌತಮಿಯಿಂದ ಬಿದ್ದು ಈಗ ಅವನಿಗೆ ಬುದ್ಧಿ ಬಂದಿದೆ, ಆಡ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ. ನಿಮ್ದು ಯಾಕೆ ಚೈತ್ರ ತುಂಬಾ ಮಾತಾಡ್ತಾರೆ, ಅವ್ರ ಮಾತು ಕೇಳಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಅವ್ರು ಇಷ್ಟ ಇಲ್ಲ. ಯಾರು ಗೆಲ್ತಾರೆ ಫೈನಲ್ ಇಲ್ಲಿ? ಹನುಮಂತು ಫಸ್ಟ್, ಹನುಮಂತು ಸೆಕೆಂಡ್ ತ್ರಿವಿಕ್ರಮ್, ಥರ್ಡ್ ಮಂಜು, ರಜತ್, ಗುರು ಈ ವಾರ ನಿಮ್ ಪ್ರಕಾರ ಯಾರು ನಾಮಿನೇಟ್ ಆಗ್ಬೇಕು? ಈ ವಾರದಲ್ಲ, ಈ ವಾರ ಚೈತ್ರ ಬ್ರೋ. ನಮ್ಮಮ್ಮಂಗೆ ಬಹಳ ಇಷ್ಟ ಚೈತ್ರ. ನೀವು ಡೈಲಿ ಬಿಗ್ ಬಾಸ್ ನೋಡ್ತೀರಾ? ನಿಮ್ಗೆ ಯಾರು ಇಷ್ಟ? ತ್ರಿವಿಕ್ರಮ್. ಯಾಕೆ ತ್ರಿವಿಕ್ರಮ್ ಇಷ್ಟ? ಅವರು ಗೇಮ್ನೆಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ, ಸ್ಪೋರ್ಟಿವ್ ಆಗಿ ಆಡ್ತಾರೆ, ಎಲ್ಲ ಟಾಸ್ಕಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ. ಮನೆಯವರೆಲ್ಲರ ಜೊತೆನೂ ಮಿಂಗಲ್ ಆಗಿರ್ತಾರೆ ಅಂಡ್ ಹಿ ಇಸ್ ವೆರಿ ಸ್ಟ್ರಾಂಗ್. ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ? ಚೆನ್ನಾಗಿ ಆಡ್ತಾ ಇಲ್ಲ. ಚೈತ್ರ ಕುಂದಾಪುರ, ಉಗ್ರ ಮಂಜು. ಯಾಕೆ ಚೈತ್ರ ಅವ್ರು ಯಾಕೆ ಚೆನ್ನಾಗಿ ಆಡ್ತಾ ಇಲ್ಲ? ಸ್ಯಾಟರ್ಡೆ ಸಂಡೇ ಬಂದಾಗ ಹುಷಾರಿಲ್ಲ ಅಂತ ಮಲ್ಗೋದು, ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿರ್ತಾರೆ. ಸ್ಯಾಟರ್ಡೆ ಸಂಡೇ ಮಾತ್ರ ಬಂದಾಗೆಲ್ಲ ಮಲ್ಕೊಳ್ಳೋದು. ಇದೇನಿದು? ಇದು ಗೇಮ್ ಅಥವಾ ಟಾಸ್ಕ್ ಏನಿದು? ಉಗ್ರ ಮಂಜು ಯಾಕೆ ಚೆನ್ನಾಗಿ ಆಡ್ತಾರೆ? ಅವ್ರ ಟಾಸ್ಕ್ ಏನು ಚೆನ್ನಾಗಿ ಆಡ್ತಾನೆ ಇಲ್ಲ. ಮುಂಚೆ ಸ್ಟಾರ್ಟಿಂಗ್ ಹೆಂಗಿದ್ರು ಅವಾಗ ಅವ್ನ ಆಟಿಟ್ಯೂಡೇ ಫುಲ್ ಚೇಂಜ್ ಇತ್ತು. ಇವಾಗ ಬರ್ತಾ ಫಿನಾಲಿಗೆ ಬರ್ತಾ ತುಂಬಾ ಡೌನ್ ಆಗ್ತಾ ಇದ್ದಾರೆ. ಯಾರಾದ್ರೂ ಬೈದ್ರೆ ಫುಲ್ ಉಗ್ರಮಾಗಿ ಫುಲ್ ರೈಸ್ ಆಗಿ ಮಾತಾಡ್ತಾರೆ. ಇವನ್ ಗೌತಮಿ ಬಂದ್ ಬೈದಾಗ ಬೆಕ್ಕ ತರ ಕುತ್ಕೊಂಡು ಕೇಳ್ತಾ ಇರ್ತಾರೆ. ಅದೇ ಮಂಜು ಅಲ್ಲ, ಅವಾಗ ತುಂಬಾ ಸ್ಟ್ರಾಂಗ್ ಆಗಿ ಯಾರೇ ಏನಂದ್ರು ಆಪೋಸಿಟ್ ಉತ್ತರ ಕೊಡ್ತಿದ್ರು. ಬಟ್ ಇವಾಗ ಆತರ ಅಲ್ಲ, ಯಾರೇನಂದ್ರು ಒಂಥರ ಗೌತಮಿ ಏನಂದ್ರು ಕೂಡ ಸುಮ್ಮನೆ ಇರ್ತಾರೆ. ಬಟ್ ಇದು ಚೆನ್ನಾಗಿಲ್ಲ, ಗೌತಮಿಯಲ್ಲೇ ಕಳ್ದೋಗ್ತಿದ್ದಾರೆ ಅವರು. ಈ ವಾರ ಯಾರು ನಾಮಿನೇಟ್ ಆಗ್ಬೇಕು ನಿಮ್ ಪ್ರಕಾರ? ಚೈತ್ರ ಕುಂದಾಪುರ್. ಯಾರು ಫಿನಾಲಿ ಗೆಲ್ಬೇಕು? ತ್ರಿವಿಕ್ರಮ್. ಹೇಳ್ಬಿಡಿ ನೀವು ತ್ರಿವಿಕ್ರಮ್ ಒಂದು ಆಲ್ ದ ಬೆಸ್ಟ್. ಖಂಡಿತ ನೋಡ್ತೀವಿ ಸರ್. ನಿಮ್ಗೆ ಯಾವ ಫೇವ್ರೇಟ್ ಮೇಡಮ್? ನನಗೆ ಹನುಮಂತು ಫೇವ್ರೇಟ್. ಯಾಕೆ? ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ, ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ಆಡ್ತಾನೆ. ಅವನೇ ವಿನ್ ಆಗಬೇಕು ಅಂತ ಆಸೆ ನಮಗೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಮೇಡಮ್? ಉಗ್ರ ಮಂಜು ಇಷ್ಟ ಆಗೋದಿಲ್ಲ. ಯಾಕೆ ಮೇಡಮ್? ಅವನು ತುಂಬ ಮೋಸ ಮಾಡ್ತಾನೆ, ಎಲ್ಲ ಭವ್ಯ ಅವರಿಗೆಲ್ಲ ತುಂಬ ಇದು ಮಾಡ್ತಾನೆ ಕಣ್ರಿ. ಅವನು ಉಗ್ರ ಮಂಜು ಅಷ್ಟು ಇಷ್ಟ ಆಗೋದಿಲ್ಲ. ಎಲ್ಲರೂ ಚೆನ್ನಾಗಿ ಆಡ್ತಾರೆ, ನಮ್ಗೆ ಹನುಮಂತು ಗೆಲ್ಲಬೇಕು. ಈ ವಾರ ಯಾರು ನಾಮಿನೇಟ್ ಆಗ್ಬೋದು ಮೇಡಮ್? ಈ ವಾರನ ನಾಮಿನೇಟು ಮೇ ಬಿ ಚೈತ್ರ ಕುಂದಾಪುರ ಆಗಬಹುದು ಅನ್ಕೊಂಡಿದೀವಿ. ಹನುಮಂತು ಟಿಕೆಟ್ ಫೈನಲ್ಗೆ ಹೋದ್ರೆ ಎಷ್ಟು ಖುಷಿ ಆಗಿದೆ ಮೇಡಮ್? ಅಯ್ಯೋ, ನಮಗಂತೂ ಭಾಳ ಖುಷಿ ಆಯಿತು ಸರ್, ಭಾಳ ಖುಷಿ ಆಯಿತು. ಅವ್ನು ಹೋಗಿದ್ದು ತುಂಬ ಇಷ್ಟ ಆಯಿತು ನಮಗೆ. ಅವರೇ ಫಿನಾಲೇನು ಗೆಲ್ಲಬೇಕು. ಗೌತಮಿ ಬಗ್ಗೆ ಏನು ಅಂದರೆ ಅವ್ರು ಬರೀ ಬಿ ಪಾಸಿಟಿವ್ ಅಂತ ಹೇಳ್ಬೋದು. ಬಟ್ ಅವ್ರ ಒಳಗಡೆ ಇರೋ ಥಾಟ್ಸ್ ಎಲ್ಲ ಬರೀ ನೆಗೆಟಿವ್ ಥಾಟ್ಸ್. ಅವ್ರ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾ ಇಲ್ಲ. ಉಗ್ರ ಮಂಜು ಜೊತೆ ಸೇರಿ ಫುಲ್ ಡೌನ್ ಆಗ್ತಾ ಇದ್ದಾರೆ. ಇಬ್ರು ಫುಲ್ ವೀಕ್ ಆಗಿ ಆಡ್ತಾ ಇದ್ದಾರೆ. ಫಿನಾಲೆ ಹತ್ರ ಬರ್ತಿದೆ. ಎಷ್ಟು ಎನರ್ಜಿ ಇರಬೇಕು ಅವ್ರಿಗೆ, ಎನರ್ಜಿ ಅನ್ನೋದೇ ಇಲ್ಲ. ಎಲ್ಲ ಫುಲ್ ಇಬ್ರು ಡೌನ್ ಆಗಿ ಕೂತ್ಬಿಟ್ಟಿದ್ದಾರೆ. ಒಬ್ರು ಜೈಲ್ಗೆ ಹೋಗಿದ್ದಾರೆ, ಇವಾಗ ಇನ್ನೊಬ್ರು ಒಳಗಡೆ ಇದ್ದಾರೆ. ಇನ್ನೇನು ಅವಳು ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಅವರು ಜೈಲಿಗೆ ಬರೋ ಚಾನ್ಸಸ್ ಇದೆ. ಸೊ ಇಬ್ರು ಅವ್ರ ಫ್ರೆಂಡ್ಶಿಪ್ ನ ಬಿಟ್ಟು ಅವ್ರ ಕಂಫರ್ಟ್ ಝೋನ್ ನ ಬಿಟ್ಬಿಟ್ಟು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಟಾಪ್ 5 ಕಂಟೆಸ್ಟೆಂಟ್ಸ್ ಆಗಾದ್ರೂ ಇರ್ತಾರೆ. ಬಟ್ ದೇ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದೇರ್ ಗೇಮ್ಸ್. ಹಂಗಾಗಿ ಅವ್ರಿಗೆ ಎಫೆಕ್ಟ್ ಆಗ್ತಾ ಇದೆ.
ಅವ್ರಂತ ಇದ್ರೆ ಬರೀ ಅವ್ರಿಬ್ರ ಜೊತೆ ಅಷ್ಟೇನೆ ಮಿಂಗಲ್ ಆಗ್ತಾರೆ, ಬೇರೆ ಯಾರ ಜೊತೆನೂ ಅಷ್ಟು ಮಾತಾಡೋದಿರ್ಬೋದು, ಬೇರೆ ಅಷ್ಟು ಇದಾಗಲ್ಲ. ಬರೀ ಮಂಜು ಮತ್ತೆ ಗೌತಮಿ ಅವ್ರದ್ದೇ ಜಾಸ್ತಿ ಫ್ರೆಂಡ್ಶಿಪ್. ಇದನ್ನ ಬಿಟ್ಟು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಫಿನಾಲೆ ಹತ್ರ ಬರ್ತಿರೋದ್ರಿಂದ ಚೆನ್ನಾಗಿ ಆಡ್ಬೋದು.